ನಮಸ್ಕಾರ ರೈತ ಬಂದವ್ರಿ. ನಾನು ಡಾಕ್ಟರ್ ಮಾಂತೇಶ್ ಜೋಗಿ, ತೋಟಗಾರಿಕೆ ಪ್ರಾಧ್ಯಾಪಕ. ಇವತ್ತು ನಾನು ಕಣದಾಳ ವಿಲೇಜಿಗೆ ಬಂದಿದ್ದೇನೆ. ಸೊ ನಮ್ಮ ಜೊತೆ ಡಾಕ್ಟರ್ ಸಿದ್ದೇಶ್ವರ್ ಪಾಟೀಲ್ ಸರ್ ಅದಾರ. ಸೊ ಇವರು ಒಂದು 1 ಎಕರ್ ಪಾಲಿಹೌಸಲ್ಲಿ ಕ್ಯಾಪ್ಸಿಕಮ್ ಬೆಳೆದಿದ್ದಾರೆ. 2 ವೆರೈಟಿಗಳನ್ನು ಬೆಳೆದಿದ್ದಾರೆ. ಸೊ ಒಂದು ಇನ್ಸ್ಪಿರೇಷನ್ನು, ಒಂದು ಬಚ್ಚಟ ಅಂಥೇಳಿ. ಸೊ ಯೆಲ್ಲೋ ಮತ್ತು ರೆಡ್ ಕ್ಯಾಪ್ಸಿಕಮ್ ಬೆಳೆದಿದ್ದಾರೆ. ಸೊ ಏನಪ್ಪ ಅಂದರೆ ಇಲ್ಲಿ ಕಡಿಮೆ ಒಂದು ನೀರಿದೆ, ಅದ್ರ ಜೊತೆಗೆ ಅವರು ಭಾಳಷ್ಟು ಎಫರ್ಟ್ ಹಾಕಿ ಒಂದು ಕ್ಯಾಪ್ಸಿಕಮ್ ಈ ಲೆವೆಲಿಗೆ ತೊಗೊಂಬಂದಿದ್ದಾರೆ. ಫಸ್ಟ್ ಏನು ಮಾಡಿದ್ದಾರೆ ಅಂದರೆ, ಸೊ ನೋಡ್ಬೋದು, ಏನಪ್ಪ ಅಂದರೆ ಸಾಯಿಲನ್ನು ಪ್ರಿಪ್ರೇಷನ್ ಮಾಡಿದ್ದಾರೆ. ಅದರ ಜೊತೆಗೆ ಡ್ರಿಪ್ ಹಾಕಿದ್ದಾರೆ. ಡ್ರಿಪ್ ಹಾಕಿ ಸೊ ಅದಕ್ಕೆ ಏನು ಬೇಕಾದಂಥ ನ್ಯೂಟ್ರಿಯೆಂಟ್ಸ್, DAP ಇರ್ಬೋದು, MOP ಇರ್ಬೋದು, ಪ್ಲಸ್ ನೀಮ್ ಕೇಕ್ ಇರ್ಬೋದು, ಅಥವಾ ಬೇವಿನ ಹಿಂಡಿ ಇರ್ಬೋದು, ಮತ್ತು ಎರೆಹುಳ ಗೊಬ್ಬರ ಹಾಕಿ ಸೊ ಸಾಯಿಲನ್ನು ಏನು ಮಾಡಿದ್ದಾರೆ, ಫೈನ್ ಟ್ಯೂನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಡ್ರಿಪ್ ಲೈನ್ ಹಾಕಿದ್ದಾರೆ. ಡ್ರಿಪ್ ಲೈನ್ ಹಾಕಿ ಸೊ ಮಲ್ಚ್ ಪೇಪರ್ ಯೂಸ್ ಮಾಡಿದ್ದಾರೆ ಸರ್. ನೋಡ್ಬೋದು, ಮಲ್ಚ್ ಪೇಪರ್ ಯೂಸ್ ಮಾಡಿ ಸೊ ಒಂದು 2-3 ದಿವಸ ಅದನ್ನು ಸಾಯಿಲನ್ನು ಏನಪ್ಪ ಅಂದರೆ ಹಸಿ ಮಾಡಿ ಸೊ ಈ ಮೆಣಸಿನ ಗಿಡ ಏನಪ್ಪ ಅಂದರೆ ಕ್ಯಾಪ್ಸಿಕಮ್ ಪ್ಲ್ಯಾಂಟ್ಸನ್ನು ತೊಗೊಂಬಂದಿದ್ದಾರೆ. ಸೊ ಪುಣೆಲಿಂದ ತೊಗೊಂಬಂದಿದ್ದಾರೆ. ಸೊ ಗಿಡದಿಂದ ಗಿಡಕ್ಕೆ 45 ಸೆಂಟಿಮೀಟ್ರ್ ಹಾಕಿ ಸೊ ಈ ಥರ ಮಾಡ್ತಾಯಿದ್ದಾರೆ. ಫಾಲೋಡ್ ಬೈ ನಾನು ಕೂಡ ಹೊಲಕ್ಕೆ ಆವಾಗವಾಗ ವಿಸಿಟ್ ಮಾಡಿ ಸೊ ಪ್ರೂನಿಂಗ್ ಟೆಕ್ನಿಕ್ಸ್ನು ಕೂಡ ಹೇಳ್ಕೊಟ್ಟಿದ್ದೇವೆ ಸರ್ಗೆ. ಸೊ ಆಲ್ರೆಡಿ ಸರ್ನು ಕೂಡ ಭಾಳಷ್ಟು ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದಾರೆ. ಸೊ ನಾವು ನೋಡ್ಬೋದು, ಇದು ಮೇನ್ ಸ್ಟೆಮ್, ಸಿಂಗಲ್ ಸ್ಟೆಮ್ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಕ್ಯಾಪ್ಸಿಕಮ್ಲಿ ಇರ್ಬೋದು, ಬೇರೆ ಕ್ರಾಪ್ಗಳಲ್ಲಿ. ಮೇನ್ ಸ್ಟೆಮ್ ಒಂದು ಸ್ಟ್ರಾಂಗ್ ಮಾಡಿಕೊಂಡು ಸೊ ನಾವು ಮತ್ತೆ 2 ಸ್ಟೆಮ್ ಅಥವಾ 3 ಸ್ಟೆಮ್ಮನ್ನು ಒಯ್ತಾ ಇದ್ದೇವೆ ನೋಡಿ. ಸೊ ಇದು ಏನಪ್ಪ ಅಂದರೆ ಕೆಳಗಡೆ ಇರ್ತಕ್ಕಂಥ ಎಲೆಗಳನ್ನು ನಾವು ತೆಗೆದು ಹಾಕಿದ್ದೆವು, ಯಾಕಂದರೆ ಏರೇಷನ್ ಬೇಕು ಗಿಡಗಳಿಗೆ. ಫಾಲೋಡ್ ಬೈ ಇಲ್ಲಿ ನಾವು ದಾರವನ್ನು ಕಟ್ತಾ ಇದ್ದೇವೆ, ನೋಡ್ಬೋದು, ಸಪೋರ್ಟಿಂಗ್ ಬೇಕು. ಸೊ ಇದೊಂದು ಸಪೋರ್ಟಿಂಗ್ ಬೇಕಾಗತ್ತೆ, ಟ್ರೆಂಡಿಂಗ್ ಅಂತ ಹೇಳ್ತೇವೆ ನಾವು. ಸೊ ಇಡೀ ನಾವು 1 ಎಕರ್ ಪಾಲಿಹೌಸನ್ನು ನೋಡ್ಬೋದು. ನಾವು ಏನಪ್ಪ ಅಂದರೆ ದಾರದ ಮುಖಾಂತರ ನಾವು ಏನಪ್ಪ ಅಂದರೆ ಗಿಡಗಳಿಗೆ ಸಪೋರ್ಟ್ ಬೇಕು. ಯಾಕಂದರೆ ಈಗ ಫ್ಲವರಿಂಗ್ ಸ್ಟೇಜ್ ಇದೆ. ಸೊ ಕಾಯಿ ಬರ್ತಾ ಇರುತ್ತೆ, ಸ್ಟಾರ್ಟ್ ಆಗಿದೆ ಆಲ್ರೆಡಿ, ಕಾಯಿ ನೋಡ್ಬೋದು. ಸೊ ಅರೌಂಡ್ ನಾವು ಜನವರಿ 14th ಇದು ಪ್ಲಾಂಟೇಷನ್ ಆಗಿತ್ತು. ಸೊ ಇವತ್ತು ಫೆಬ್ರವರಿ 26. ಸೊ ನೋಡ್ಬೋದು ನಾವು ಪ್ಲಾಂಟಿಂಗ್ ಟು ಫ್ರೂಟಿಂಗ್ ರೇಷಿಯೋ ಅಥವಾ ಫ್ಲವರಿಂಗ್ ರೇಷಿಯೋ ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ನಾವು ಮಾರ್ಕೆಟಿಗೆ ಅನದರ್ ಒಂದು 15 ಡೇಸ್ ಅಥವಾ ಒಂದು 1 ಮಂತಲ್ಲಿ ಮಾರ್ಕೆಟಿಂಗ್ ಇದನ್ನು ಏನಪ್ಪ ಅಂದರೆ ಕಲರ್ ಕ್ಯಾಪ್ಸಿಕಮ್ ಬೆಳೆಯೋದು ಭಾಳಷ್ಟು ಕಡಿಮೆ ಇಲ್ಲಿ. ಸೊ ನಾರ್ಮಲಿ ಲೋಕಲ್ ಟೊಮೆಟೊ ಬೆಳೀತಾರೆ, ಮಾದನ್ ಹಿಪ್ಪರ್ಗ ವಿಲೇಜ್ ಇರ್ಬೋದು, ಭಾಳಷ್ಟು ಅಫ್ಜಲ್ಪುರ್ ಕಡೆ ಇರ್ಬೋದು ಅಥವಾ ಆಳಂದ ಕಡೆ. ಬಟ್ ಇದೊಂದು ಟಿಪಿಕಲ್ ಏನಪ್ಪ ಅಂದರೆ ಪ್ರೊಟೆಕ್ಟೆಡ್ ಕಲ್ಟಿವೇಷನಲ್ಲಿ ಬೆಳೆದಿದ್ದಾರೆ, ಕ್ಲೋಸ್ ಸ್ಟ್ರಕ್ಚರಲ್ಲಿ. ಸೊ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಒಂದು ಕ್ರಾಪನ್ನು ಸರ್ ಬೆಳೆಸ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಭಾಳಷ್ಟು ಇಲ್ಲಿ ಕೂಡ ಹೈದರಾಬಾದ್ ಮಾರ್ಕೆಟ್ ಇರ್ಬೋದು, ಸೋಲಾಪುರ ಇರ್ಬೋದು, ಬೆಂಗಳೂರು ಮಾರ್ಕೆಟ್ ಇರ್ಬೋದು. ಸೊ ಯಾರಿಗಾದ್ರೂ ಕಲರ್ ಕ್ಯಾಪ್ಸಿಕಮ್ ಇಷ್ಟ ಇದ್ದರೆ ಸೊ ನೋಡ್ಬೋದು, ಫಾಲೋ ಮಾಡ್ಬೋದು, ಪ್ಲಸ್ ಪರ್ಚೇಸು ಕೂಡ ಮಾಡ್ಬೋದು. ಸರು ಕೂಡ ಇದರಲ್ಲಿ ಭಾಳಷ್ಟು ಏನಪ್ಪ ಅಂದರೆ ಎಫರ್ಟ್ ಹಾಕಿದ್ದಾರೆ. ಬೀಯಿಂಗ್ ಎ ಡಾಕ್ಟರ್, ನಾವು ಕನ್ವರ್ಟೆಡ್ ಇಂಟು ಅಗ್ರಿಕಲ್ಚರ್. ಸೊ ನಾವು ಅಗ್ರಿಕಲ್ಚರ್ ಮಾಡಿದವರೆ ಗಿಡ ಬೆಳೆಸೋದು ಭಾಳಷ್ಟು ಕಷ್ಟ ಆಗ್ತಾಯಿದೆ. ಸೊ ಸರ್ ಡಾಕ್ಟರ್ ಇರೋದ್ರಿಂದ ಅಗ್ರಿಕಲ್ಚರ್ ಬಂದಿದ್ದಾರೆ ಅಂದರೆ ನಮ್ಮದು ಒಂದು ಏನಪ್ಪ ಅಂದರೆ ಭಾಳಷ್ಟು ಭಾಗ್ಯ ಅಂತ ಹೇಳ್ಬೋದು. ಸೊ ಈ ಥರ ಒಂದು ಏನಪ್ಪ ಅಂದರೆ ಕನ್ವರ್ಟ್ ಆಗ್ತಾ ಇದೆಲ್ಲ, ಅಗ್ರಿಕಲ್ಚರ್ ಇರ್ಬೋದು, ತೋಟಗಾರಿಕೆ ಇರ್ಬೋದು. ಸೊ ಈ ಥರ ಏನಪ್ಪ ಅಂದರೆ ಮುಂದೆ ಮಾರ್ಕೆಟಿಂಗ್ ಬರುತ್ತೆ. ಸೊ ಯಾರಿಗಾದರೂ ಕಲರ್ ಕ್ಯಾಪ್ಸಿಕಮ್ ಬೇಕಂದ್ರೂ ಕೂಡ ಸೊ ಕನೆಕ್ಟ್ ಮಾಡ್ಬೋದು. ಇಲ್ಲಿ ಗುಲ್ಬರ್ಗದಲ್ಲಿ ಭಾಳಷ್ಟು ಕಣದಾಳ ವಿಲೇಜಲ್ಲಿ ಭಾಳಷ್ಟು ಮ್ಯಾಂಗೋನು ಕೂಡ ಇದೆ. ಕ್ಯಾಪ್ಸಿಕಮ್ 1 ಎಕರ್ ಇದೆ, ಅದು ಪ್ರೊಟೆಕ್ಟೆಡ್ ಸ್ಟ್ರಕ್ಚರಲ್ಲಿದೆ. ಸೊ ನೋಡ್ಬೋದು, ಆಲ್ಮೋಸ್ಟ್ ಆಲ್ ಕ್ಲೋಸ್ ಸ್ಟ್ರಕ್ಚರ್ ಇದೆ. ಸೊ ಎಕ್ಸ್ಪೋರ್ಟ್ ಓರಿಯೆಂಟೆಡನ್ನು ಬೆಳೆದ್ರಿಂದ ಸೊ ರೈತರಿಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ದೆ. ಸೊ ಈ ಥರ ಇನ್ನೂ ಭಾಳಷ್ಟು ಒಂದು ಟೆಕ್ನಿಕ್ಸ್ಗಳನ್ನು ಇನ್ನೂ ಭಾಳಷ್ಟು ಇಲ್ಲಿ ಲಿಫ್ಟ್ ಮಾಡೋದಿದೆ. ಸೊ ಇದಕ್ಕೆ ಎಲ್ಲ ರೈತರು ಕೂಡ ಸಪೋರ್ಟ್ ಮಾಡಿರಿ. ಸೊ ಗ್ರೋವರ್ಸು ಕೂಡ ಸಪೋರ್ಟ್ ಮಾಡಿರಿ ಅಂಥೇಳಿ ನನ್ನ ಒಂದು ಮನವಿ. ನಮಸ್ಕಾರ. ಥ್ಯಾಂಕ್ ಯು ಸರ್.